ನೀವು ನೋಡ್ತಾ ಇದ್ದೀರಾ ವಿಜಯವಾಹಿನಿ. ನಾನು ನಿಮ್ಮ ಸರ್ವೇಶ್ ಕುಮಾರ್. ವೀಕ್ಷಕರೇ, ನಗರದಾದ್ಯಂತ ಇರ್ತಕ್ಕಂತಹ ಪಾಠಗಳನ್ನು ಮುಗಿಸಬೇಕು ಅಂತ ಹೇಳಿ ಸಾಮಾನ್ಯ ಉಪಮುಖ್ಯಮಂತ್ರಿಗಳಂತಹ ಬಿಬಿಎಂಪಿ ಅಧಿಕಾರಿಗಳಿಗೆ ತಿಳಿಸಿರ್ತಕ್ಕಂಥದ್ದು ತಮಗೆಲ್ಲ ಗೊತ್ತಿರ್ತಕ್ಕಂಥ ವಿಚಾರ. ಆದರೆ ಇವತ್ತು ನಾವು ಗ್ರೌಂಡ್ ರಿಪೋರ್ಟ್ ಅನ್ನ ಮಾಡಲಿಕ್ಕೆ ರಾಜರಾಜೇಶ್ವರಿ ನಗರದ ವಿಧಾನಸಭಾ ಕ್ಷೇತ್ರದ ವಾರ್ಡ್ ನಂಬರ್ 160, ರಾಜರಾಜೇಶ್ವರಿ ನಗರ ವಾರ್ಡ್ 160ಯಲ್ಲಿ ಇವತ್ತು ಇಲ್ಲಿ ನಿಂತಿದ್ದೇವೆ. ಇಲ್ಲಿನ ಬಿಬಿಎಂಪಿ ಅಧಿಕಾರಿಗಳು, ಇಂಜಿನಿಯರ್ಗಳು ಯಾವುದೇ ರೀತಿಯಾದಂತಹ ಈ ಪಾಟ್ ಹೋಲ್ಗಳನ್ನ ಮುಚ್ಚುವಂತ ಕೆಲಸ ಕಾರ್ಯವನ್ನ ಯಾವುದು ಮಾಡ್ತಾ ಇಲ್ಲ. ಇಂಥ ಅಲಕ್ಷ್ಯವನ್ನ ತೋರ್ತಿರ್ತಕ್ಕಂತಹ, ನಿರ್ಲಕ್ಷ್ಯವನ್ನ ಮಾಡ್ತಿರ್ತಕ್ಕಂತಹ ಬೇಜವಾಬ್ದಾರಿತನದ ಅಧಿಕಾರಿಗಳು ಈ ವಾರ್ಡ್ಗೆ ಬೇಕಾ ಎಂಬ ಪ್ರಶ್ನೆಯನ್ನ ಸಾರ್ವಜನಿಕರು ಕೇಳಲೇಬೇಕಾಗತ್ತೆ. ಸಾಮಾನ್ಯ ಉಪಮುಖ್ಯಮಂತ್ರಿಗಳಾದಂತಹ ಡಿ.ಕೆ. ಶಿವಕುಮಾರ್ ಅವರು ಈ ಬಗ್ಗೆ ಗಮನವನ್ನ ವಹಿಸಿ ಇಲ್ಲಿ ಬೇಕಾಗಿರ್ತಕ್ಕಂಥ ಮೂಲಭೂತ ಸೌಕರ್ಯವನ್ನ, ರಸ್ತೆ ಸುರಕ್ಷತೆಯನ್ನ, ರಸ್ತೆ ಸಂಚಾರಕ್ಕಾಗಿ ಇಲ್ಲಿನ ಸುಗಮ ಸಂಚಾರಕ್ಕೆ ಅನುವು ಮಾಡಿಕೊಡೋ ರೀತಿಯಲ್ಲಿ ಪಾಟ್ ಹೋಲ್ಗಳನ್ನ ಮುಚ್ಚುವಲ್ಲಿ ಬಿಬಿಎಂಪಿ ಅಧಿಕಾರಿಗಳಿಗೆ ಕಿವಿ ಹಿಂಡುವಂತಹ ಕೆಲಸವನ್ನ ಈಗಲಾದ್ರೂ ಮಾಡ್ತಾರ, ಅಥವಾ ಸ್ಥಳೀಯ ಶಾಸಕರಾದರೂ ಈ ಇಂಥ ಬಿಬಿಎಂಪಿ ಅಧಿಕಾರಿಗಳಿಗೆ ಕಿವಿ ಹಿಂಡಿ ಇಲ್ಲಿ ಆಗ್ತಾ ಇರ್ತಕ್ಕಂತಹ ದುರವಸ್ಥೆಯನ್ನ ಸರಿ ಮಾಡ್ಲಿಕ್ಕೆ ಕಿವಿಯನ್ನ ಹಿಂಡ್ತಾರ? ಬಿಬಿಎಂಪಿ ಸದಸ್ಯರಂತೂ ಇಲ್ಲ. ಅಥವಾ ಹಾಗಾಗಿ ಇಲ್ಲಿನ ಶಾಸಕರು ಇದನ್ನ ಗಮನ ಹರಿಸಿ ಇಲ್ಲಿನ ಅಧಿಕಾರಿಗಳಿಗೆ, ಬಿಬಿಎಂಪಿಯಲ್ಲಿರ್ತಕ್ಕಂಥ ಸಿಬ್ಬಂದಿ ವರ್ಗದವರಿಗೆ ಈ ಪಾಟ್ ಹೋಲ್ಗಳನ್ನ ಮುಚ್ಚುವಂತೆ ಆದೇಶವನ್ನ ಹೊರಡಿಸಬೇಕು. ಇದನ್ನ ತಮ್ಮ ಗಮನಕ್ಕೆ ಇನ್ನೊಂದು ವಿಚಾರ ಏನ್ ತರುವಂತಂದ್ರೆ, ಬಿಬಿಎಂಪಿ ಅಧಿಕಾರಿಗಳು ಇಲ್ಲಿ ಪಕ್ಕದಲ್ಲೇ ಇರ್ತಕ್ಕಂಥ ಬಿಬಿಎಂಪಿ ಆಫೀಸ್ಗೆ ಬರಲೇಬೇಕಾಗತ್ತೆ. ಅವರು ಸಹ ವಾಹನವನ್ನ ತೆಗೆದುಕೊಂಡೇ ಬರ್ತಾರೆ. ಅವರಿಗೂ ಇದೇ ರೀತಿಯಾದಂತಹ ದುರವಸ್ಥೆ ಇರುತ್ತೆ. ಅಥವಾ ಅವ್ರೇನಾದ್ರು ಹೆಲಿಕಾಪ್ಟರ್ ಬಂದು ಅಲ್ಲಿಂದ ಮನೆಯಿಂದ ನೇರವಾಗಿ ಬಂದು ಆಫೀಸ್ಗೆ ಲ್ಯಾಂಡ್ ಆಗ್ತಾ ಇದಾರಾ? ಇಲ್ಲ, ಅವರು ಸಹ ಇದೇ ರೀತಿ ಇದೇ ರಸ್ತೆಯಲ್ಲೇ ಸಂಚಾರ ಮಾಡ್ಕೊಂಡು ಬರ್ಬೇಕಾಗತ್ತೆ. ಈ ದುರವಸ್ಥೆಯನ್ನ ಕಂಡು ಸಹ ಕಾಣದಂತೆ ಜಾಣ ಕುರುಡರಂತೆಯೇ ವರ್ತಿಸ್ತಾ ಇದ್ದಾರೆ ಬಿಬಿಎಂಪಿ ಅಧಿಕಾರಿಗಳು. ಇಂಥ ಬಿಬಿಎಂಪಿ ಅಧಿಕಾರಿಗಳ ವಿರುದ್ಧ ಕ್ರಮವನ್ನ ಜರುಗಿಸಬೇಕು ಅಂತೇಳಿ ವಿಜಯವಾಹಿನಿ ತಂಡ ನೇರವಾಗಿ ಶಾಸಕರಿಗೆ ಮನವಿಯನ್ನ ಸಲ್ಲಿಸ್ತಾ ಇದ್ದೀವಿ, ಆಗ್ರಹವನ್ನ ಮಾಡ್ತಾ ಇದ್ದೀವಿ. ಇಲ್ಲಿನ ಬಿಬಿಎಂಪಿ ಅಧಿಕಾರಿಗಳಿಗೆ ಕಿವಿ ಹಿಂಡುವಂತ ಕೆಲಸವನ್ನ ಮಾಡಿ ರಸ್ತೆ ಸುರಕ್ಷತೆಯಲ್ಲಿ, ರಸ್ತೆ ಸುಗಮವಾಗಿ ಸಂಚಾರವನ್ನ ಮಾಡಲಿಕ್ಕೆ ವಾಹನ ಸವಾರರಿಗೆ ಅನುಕೂಲ ಮಾಡಿಕೊಡ್ಬೇಕು ಅಂತ ಹೇಳಿ ನಮ್ಮ ವಿಜಯವಾಹಿನಿ ತಂಡ ಈ ಮೂಲಕ ಶಾಸಕರಿಗೆ, ಬಿಬಿಎಂಪಿ ಅಧಿಕಾರಿಗಳಿಗೆ ಹಾಗೂ ಉಪಮುಖ್ಯಮಂತ್ರಿಗಳಿಗೆ ನೇರವಾಗಿ ತಿಳಿಸ್ತಾ ಇದ್ದೀವಿ. ಇಲ್ಲಿನ ಅಧಿಕಾರಿ ವರ್ಗದವರಿಗಾಗಲಿ ಅಥವಾ ಶಾಸಕರಿಗಾಗಲಿ, ರಾಜಕೀಯ ವ್ಯಕ್ತಿಗಳಿಗಾಗಲಿ ಇಲ್ಲಿ ಯಾವುದೇ ರೀತಿಯಾದಂತಹ ಅವಘಡಗಳು ಅಥವಾ ಅಪಘಾತಗಳು ಸಂಭವಿಸಿದ ಮೇಲೆಯೇ ಬಂದು ಜಾಗರೂಕರಾಗಿ ಇಂಥ ಕೆಲಸವನ್ನು ಮಾಡ್ತೀರಾ? ಇಂಥ ಪ್ರಶ್ನೆಯನ್ನ ನಾವು ನೇರವಾಗಿ ನಿಮ್ಮನ್ನ ಕೇಳ್ತಾ ಇದ್ದೀವಿ. ಶಾಸಕರೇ, ದಯಮಾಡಿ ಈ ಕೂಡಲೇ ಎಚ್ಚೆತ್ತು ಬಿಬಿಎಂಪಿ ಅವರಿಗೆ ಆದೇಶವನ್ನ ರೂಪಿಸಿ ಇಲ್ಲಿನ ದುರವಸ್ಥೆಯನ್ನ ಸರಿ ಮಾಡಬೇಕು. ಅಪಘಾತಗಳು ಆಗುವ ಮುಂಚೆ, ಸಾವು ಆಗುವ ಮುಂಚೆ ಎಚ್ಚೆತ್ತುಕೊಂಡು ಇದಕ್ಕೆ ಒಂದು ಪರಿಹಾರವನ್ನ ಸೂಚಿಸಬೇಕು ಅಂತೇಳಿ ತಮ್ಮಲ್ಲಿ ಮನವಿಯನ್ನ ಮಾಡ್ಕೊಳ್ತೀವಿ. ಮತ್ತೆ ಇನ್ನೊಂದು ಸುದ್ದಿಯಿಂದ ನಿಮ್ಮ ಮುಂದೆ ಹಾಜರಾಗ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ವಿಜಯವಾಹಿನಿ, ನಮ್ಮ ನಡೆ ಪರಿವರ್ತನೆ ಕಡೆ. ನಮ್ಮ ವಿಜಯವಾಹಿನಿ ನ್ಯೂಸ್ ಚಾನೆಲ್ನಲ್ಲಿ ಪ್ರಮೋಷನ್, ಜಾಹೀರಾತು, ಅಡ್ವರ್ಟೈಸ್ಮೆಂಟ್ ನೀಡಲು ಸಂಪರ್ಕಿಸಿ 9535808456.